ಪರಿಪೂರ್ಣವಾಗಿ ಒಬ್ಬ ಕಾರ್ಯಕರ್ತರ ದಿನನಿತ್ಯದ ಜೀವನದ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಲ್ಲಿ ಇವರು ನೀತಿ ನಿರೂಪಣೆಗಳು ಏನೇ ಇದ್ರೂ ಕೂಡ ಅದಕ್ಕೆ ನಾವು ಭಾಗಿದಾರರು. ಆದರೆ ಸೇವಾ ಭದ್ರತೆ ಇಲ್ಲ, ಕನಿಷ್ಠ ವೇತನ ಇಲ್ಲ, ಜೀವನ ಭವಿಷ್ಯ ನಿಧಿ ಇಲ್ಲ. ಈ ಥರದ ಒಂದು ಅಡೆತಡೆಗಳ ನಡುವೆ ಈ ಹಾಜರಾತಿಯನ್ನು ಅತಿ ತುರ್ತಾಗಿ ಇವ್ರ ಮೇಲೆ ಏರುವಂಥ ಪ್ರಮೇಯ ಆದರೇನು? ಒಂದು ಕಡೆ ನಾನೇ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟಾಗ ಇದೇ ನಿರ್ದೇಶನಾಲಯ ಇವ್ರಿಗೆ ಯಾವುದೇ ರೀತಿಯ ನಿರ್ದೇಶನ ಇಲ್ಲ, ಯಾವುದೇ ಸಮಯವನ್ನು ನಿಗದಿ ಮಾಡಿಲ್ಲ, ಇವ್ರು ಬೇಕಾದ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ನಾವು ಯಾವುದೇ ಷರತ್ತು ಹಾಕಿಲ್ಲ, ಇವರು ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ, ಇದಕ್ಕೆ ಯಾವುದೇ ರೀತಿಯ ಅವಕಾಶ ನಾವು ಯಾವುದೇ ರೀತಿ ಷರತ್ತುಗಳು ಹಾಕಿಲ್ಲ, ಮತ್ತು ಪೆನ್ಷನ್ ತಗೋತಾರೆ, ಬಸ್ ಪಾಸ್ ತಗೊಂಡಾರೆ, ಇದಕ್ಕೆ ಯಾವುದೇ ಷರತ್ತಿಲ್ಲ ಅಂತಾರೆ. ಹೀಗೆ ಷರತ್ತೇ ಇಲ್ಲ. ಆಯ್ಕೆ ಸಮಿತಿಯ ಸಂದರ್ಭದಲ್ಲಿ ವಯೋಮಿತಿನೂ ಕೂಡ ನಿಗದಿ ಮಾಡಿಲ್ಲ, ನಿವೃತ್ತಿಯ ವಯೋಮಿತಿಯನ್ನು ನಿಗದಿ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿವೃತ್ತಿನ ಮಾಡಬೇಕಾದ್ರೆ ಸಬಲೀಕರಣ ಇಲಾಖೆ ನಿರ್ದೇಶನಾಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ 60 ವರ್ಷದ ನಂತರ ಆತನ ಜೀವನ ಬದುಕು ಏನಾಗಬೇಕು, ನಿಷ್ಕೃಷ್ಟವಾದಂಥ ಏನು ಗೌರವವನ್ನು ಪಡ್ಕೊಂಡಿರ್ತಕ್ಕಂಥ ಅವನ ಜೀವನದ ಬದುಕು ನಾವಾಗ ವಿಧಿಸಿರ್ತಕ್ಕಂಥ ನಿವೃತ್ತಿಯ ನಂತರದ ಬದುಕು ಇಲ್ಲ ವೃದ್ಧಾಶ್ರಮಕ್ಕೆ ಹೋಗ್ಬೇಕಾ, ಇಲ್ಲ ಆತ ಭಿಕ್ಷಾಟನೆಗೆ ಹೋಗ್ಬೇಕಾ, ಇವೆರಡನ್ನೂ ಅವನು ಹಣೆಯ ಪಟ್ಟೆ ಕಟ್ಟಿ ಬರಿಗೈಲಿ ತಳ್ಳಿರ್ತಕ್ಕಂಥ ನಿರ್ದೇಶನವನ್ನು ಇತ್ತೀಚಿನ ದಿನಗಳಲ್ಲಿ ಒಂದು 15ರಿಂದ 16 ಪುನರ್ವಸತಿ ಕಾರ್ಯಕರ್ತರು ಬರಿಗೈಲಿ ಮನೆಗೆ ಹೋಗಿರುವಂಥ ನಿರ್ದೇಶನ ನಾವು ನೋಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಕನಿಷ್ಠ ವೇತನ, ಸೇವಾ ಭದ್ರತೆ, ಜೀವನ ಭದ್ರತೆಗಳನ್ನು ಒದಗಿಸದಿರ್ತಕ್ಕಂಥ ಸರ್ಕಾರ, ಇದು ಇಲಾಖೆ ಇಲ್ಲ ಸಲ್ಲದ ನಿರ್ದೇಶನವನ್ನು, ಅಂದರೆ ನಮ್ಮ ಮೇಲೆ ಏನು ಷರತ್ತುಗಳನ್ನು ಹಾಕಬೇಕು, ಇವ್ರನ್ನ ಹಿಡಿದೆತ್ತಾಕಬೇಕು ಅನ್ನುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇವರು ಬೇಕಾದ ತರಬೇತಿಗಳಿಲ್ಲ, ಕುಂತು ಕೆಲಸ ಮಾಡೋದಕ್ಕೆ ಯೋಗ್ಯವಾದಂಥ ಒಂದು ಪೀಠೋಪಕರಣಗಳಿಲ್ಲ, ಕೊಠಡಿ ವ್ಯವಸ್ಥೆಗಳಿಲ್ಲ. ಒಂದು ಪಂಚಾಯಿತಿಗೆ 5ರಿಂದ 6, 15, 20 ಗ್ರಾಮಗಳು ಬರ್ತವೆ. ಪ್ರತಿನಿತ್ಯ ಒಂದೊಂದು ಗ್ರಾಮಗಳಿಗೆ ಹೋಗಿ ಬರುವುದೇ ಒಂದು ದೊಡ್ಡ ದುಸ್ಸಾಹಸ. ಅಲ್ಲೆಲ್ಲ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲ, ಹೋಗಿ ಬರುವುದಕ್ಕೆ ಒಂದು ಸುರಕ್ಷಿತವಾದಂಥ ವಾಹನ ವ್ಯವಸ್ಥೆಗಳಿಲ್ಲ, ನಡೆದೇ ಹೋಗಬೇಕು, ನಡೆದೇ ಬರಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಪಂಚಾಯಿತಿ ಬಂದು ಮೈಕ್ರೋ ಲಿಫ್ಟ್ ಕೊಡೋದಕ್ಕಾಗಿ ಅಂದರೆ ಹೆಬ್ಬೆಟ್ ಕೊಟ್ಟರು, ಮತ್ತೆ 4 ಬಂದು ಬರೀ ಹೆಬ್ಬೆಟ್ ಕೊಡೋಕ್ಕೋಸ್ಕರ ನಾವು ನಮ್ಮ ಬದುಕನ್ನು ಅಳವಡಿಸ್ಕೋಬೇಕಾಗಿದೆಯಾ? ಇಂಥ ಒಂದು ದುಸ್ಥಿತಿಯಲ್ಲಿ ನಾವು ಒಂದೇ ಕಡೆ ಕಚೇರಿ ಕುಂತು ಕೆಲಸ ಮಾಡೋದಾದರೆ ನಿಮ್ಮ ಒಂದು ಹೇಳ್ತಕ್ಕಂಥ ವ್ಯವಸ್ಥೆ ಸರಿ ಇದೆ. ಆದರೆ ಕ್ಷೇತ್ರ ಕಾರ್ಯಕ್ಕೆ ಹೋಗಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ, ಜಿಲ್ಲಾ ಮಟ್ಟದ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ, ಕಾರ್ಯಾಗಾರ ಮಾಡಬೇಕಾಗಿ ಬರ್ತದೆ, ಒಬ್ಬ ವ್ಯಕ್ತಿನ ಹುಡುಕೊಂಡು ಹೋಗಿ ಅವ್ನಿಗೆ ಏನಾದ್ರು ಸವಲತ್ತು ಕೊಡೋದಕ್ಕೆ ಮಾಹಿತಿ ಕೊಡಬೇಕಾಗ್ತದೆ. ಇಲ್ಲಿ ತಂದು ಕೊಡೋ ಉದ್ದೇಶಕ್ಕಾಗಿ ಅವನು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅವನ ವಾಸ್ತವ ಸ್ಥಿತಿಗಳ ವಿಚಾರಣೆಗಳು, ನಿಮ್ಮ ವ್ಯವಸ್ಥೆಗಳು ನಿಮಗೇನೋ ಮೂಲವಾಗಿ ನಿಮ್ಗೆ ಗೊತ್ತಾ? ತಿಳುವಳಿಕಿಲ್ಲದೆ ಏನೋ ಕುಂತ್ಕೊಂಡು ಆದೇಶಗಳನ್ನು ಟೇಬಲ್ನ ಕುಂತು ಬರೆದು ನಮ್ಮ ಹಣೆಗೆ ಹಚ್ಚುವಂಥದ್ದು ನಿಮ್ಮ ನಿರ್ದೇಶನದ ಉದ್ದೇಶನ? ಕ್ಷೇತ್ರ ಕಾರ್ಯದಲ್ಲಿ ಕೆಲಸ ಮಾಡೋರ ಪರಿಸ್ಥಿತಿಗಳೇನು? ಅವರು ಗ್ರಾಮದಿಂದ ಪಂಚಾಯತಿಗೆ ಹೋಗಿ, ಪಂಚಾಯತಿ ಹಳ್ಳಿಗಳಿಗೆ ಹೋಗಿ, ಮತ್ತೆ ಪಂಚಾಯತಿ ಬಂದು ಮತ್ತೆ ಹಳ್ಳಿ ಬರಬೇಕಾದ್ರೆ ಪರಿಪೂರ್ಣವಾದ ಸರ್ಕಾರದ ನಿಯಮ 8 ವರ್ಷಕ್ಕೆ ಅದಕ್ಕಿಂತ ಜಾಸ್ತಿ ಅವರೇ ಬೇಕಾಗುತ್ತೆ. ಹೆಚ್ಚಿನ ಕಾಲಾವಧಿಯನ್ನು ಕೆಲಸ ಮಾಡೋದಕ್ಕೆ ನೀವು ನಮಗೇನಾದ್ರು ಎಕ್ಸ್ಟ್ರಾ ಅನುದಾನಗಳನ್ನು ಕೊಡ್ತಾ ಇದ್ದೀರಾ, ಗೌರವಧನ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಈ ಹಾಜರಾತಿಯನ್ನು ಕೊಟ್ಟಿರೋದು ಸರಿ ಇಲ್ಲ. ACT4 ನಮ್ಮ ಅನುಷ್ಠಾನಕ್ಕೆ ತಂದಿರೋದು ಸರಿ ಇಲ್ಲ. ಈ ಒಂದು ವ್ಯವಸ್ಥೆಗಳನ್ನು ಸರಿಪಡಿಸಿ ಏನು ನಮ್ಮಲ್ಲಿರ್ತಕ್ಕಂಥ ಏನು ನಾವೀಗ ಒಂದು ನಮ್ಮ ಮನವಿಗಾಗಿ ಬೆಂಗಳೂರು ಅಥವಾ ಬೆಳಗಾವಿಗೆ ಹೋದರೆ ಒಬ್ಬ ಕಾರ್ಯಕರ್ತ 1,500-3 ಸಾವಿರ ರೂಪಾಯಿಯನ್ನು ಖರ್ಚು ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ನೀವೇ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟಿದ್ರೆ ನಾವಲ್ಲಿ ಬಂದು ನಮಗೆ ಇಂತಿಂಥ ಅವಕಾಶಗಳಿಲ್ಲ ಅಂತ ಹೇಳುವಂಥ ಅಗತ್ಯತೆ ಇರಲಿಲ್ಲ. ಅದು ಸಬಲೀಕರಣದ ನಿಜವಾದ ಆಶಯಗಳಾಗುವುದು. ಅದು ನಾವು ಅವಕಾಶ ವಂಚಿತರಾಗಿರೋದ್ರಿಂದ ನಾವು ಸರ್ಕಾರವನ್ನು ಬೇಡ್ಕೋಬೇಕಾದ ಪರಿಸ್ಥಿತಿ ಬರ್ತದೆ.
ಆದರೆ ಅಷ್ಟು ಜನ 3-4 ಸಾವಿರ ಅಂತ ಅಂದರೆ ಕನಿಷ್ಠ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಬಂದರೆ ನಮ್ಮ ಬೇಡಿಕೆಗೆ ಪೂರಕವಾಗಿ ಸ್ಪಂದನೆ ಇಲ್ಲ ಅಂತಂದರೆ ಈ ನಿರ್ದೇಶನಾಲಯ ಇರುವುದಾದ್ರೂ ಯಾಕೆ? ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅಂತಂದರೆ ಏನರ್ಥ? ಈಗಾಗಲೇ ನಿಮಗೆ ಇಷ್ಟಿಷ್ಟು ಗೌರವ ಹೆಚ್ಚಳ ಮಾಡಿದ್ದೀವಿ, ಈಗಾಗಲೇ ಆಗಿ ಒಂದು ವರ್ಷ ಆಗಿಲ್ಲ 2 ವರ್ಷ ಆಗಿಲ್ಲ ಅಂತಂದರೆ ಇಷ್ಟೇ ವರ್ಷದ ನಂತರ ಇಷ್ಟಿಷ್ಟೇ ವರ್ಷಗಳ ನಂತರ ಇಷ್ಟಿಷ್ಟೇ ಗೌರವ ಹೆಚ್ಚಳ ಮಾಡಬೇಕು ಅನ್ನೋಂಥ ಸರ್ಕಾರದಲ್ಲಿ ಏನಾದರೂ ಕಾನೂನು ಕಟ್ಟಳೆಗಳು ನೀತಿ ನಿಯಮಗಳಿದೆಯಾ? ಯಾವುದೂ ನೀತಿ ನಿಯಮಗಳಿಂದ ನಮ್ಮ ಕಾರ್ಯಕರ್ತರಿಗೆ ಯಾಕೆ ಈ ಥರದ್ದು? ನಮ್ಗೆ ಯಾಕೆ ಈ ಥರ ಷರತ್ತುಗಳು? ಷರತ್ತು ವಿಧಿಸುವ ಮೊದಲು ಎಲ್ಲ ವಿಕಲಚೇತನ ಬಂಧುಗಳಿಗೆ ಕಚೇರಿಯಲ್ಲಿ ಇರಬೇಕಾದಂಥ ಎಲ್ಲ ಉಪಕರಣಗಳ ವ್ಯವಸ್ಥೆಯನ್ನು ಮೊದಲು ಸಿದ್ಧಪಡಿಸಬೇಕು. ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಲಿಕ್ಕೆ ಬೇಕಾದಂಥ ಶಾಶ್ವತವಾದ ಹುದ್ದೆನ ಪರಿಗಣಿಸಬೇಕು. ಆಗ ಏನಾದರೂ ಒಂದು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೂಡ ಸಹಕರಿಸ್ತೀವಿ. ಅದುವರೆಗೆ ಈ ಹಾಜರಾತಿಯನ್ನು ಕೈ ಬಿಡಬೇಕು. ನಿವೃತ್ತಿ ಎನ್ನುವಂಥ ಸಮಾಧಿಯನ್ನು ನೀವು ಕಟ್ಟಿ ಆ ಸಮಾಧಿ ಮೇಲೆ ಸಿಂಹಾಸನ ಹಾಕೊಂಡು ನಿರ್ದೇಶನಾಲಯ ಹೊರಡಿಸಿರುವ ಆದೇಶ ಅಸಿಂಧು, ಅವೈಜ್ಞಾನಿಕ ತೀರ್ಮಾನ. 60 ವರ್ಷದ ನಂತರ ಆತನ ಜೀವನ ಬದಲಾವಣೆ ಏನಾಗಬೇಕು? ಆ ಇಳಿ ವಯಸ್ಸಿನಲ್ಲಿ ಅವನ ಮುಂದಿನ ಬದುಕಿನಿಗೆ ಅವಕಾಶ ಕಲಿಸುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀರಾ? ಆದೇಶ ಮಾತ್ರ 60 ವರ್ಷದ ನಿವೃತ್ತಿಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ನಿಮ್ಮದಾದಲ್ಲಿ ಆ ನಿವೃತ್ತಿಯ ನಂತರದ ಬದುಕನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಬದುಕನ್ನು ಹಸನ್ ಮಾಡಬೇಕು ಅನ್ನುವಂಥ ಪುನರ್ವಸತಿ ಅಲ್ವಾ? ಸಬಲೀಕರಣ ಉದ್ದೇಶನೇ ಅಲ್ವಾ? 60 ವರ್ಷ ಆಯ್ತು ನೀನು ಹೊಂಟಾಗು ಮನೆಗೆ ಅಂತ ಅಂದ್ರೆ ಏನರ್ಥ? ಹಸು ಮಾತ್ರ ಹಾಲು ಕರಿಗೆ ಮಾತ್ರ